ವಾರ್ತೆಯ ಮುಖ್ಯಾಂಶಗಳು. ಡಿಸೆಂಬರ್ 22ರಿಂದ 7 ದಿನಗಳ ಕರಾವಳಿ ಉತ್ಸವ. ಜಿಲ್ಲಾಧಿಕಾರಿ. ಪ್ರತಿಯೊಬ್ಬ ಪ್ರಜೆಯೂ ಸಂವಿಧಾನ ಓದಿ ಅದರಲ್ಲಿರುವ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಎಸಿ ಕಾವ್ಯರಾಣಿ. ಭಾರತ ಜಗತ್ತಿಗೆ ಗುರುವಾಗಿ ಬೆಳೆಯಬೇಕು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸಂವಿಧಾನದ ಸಂರಕ್ಷಣೆಯೇ ನಮ್ಮ ಮೊದಲ ಆದ್ಯತೆ. ಜಿಲ್ಲಾ ಅಧ್ಯಕ್ಷ ಅರ್ಜುನ್ ಮಿಂಟಿ. ನವೆಂಬರ್ 28 ಮತ್ತು 29ರಂದು 12ನೇ ವರ್ಷದ ಕನ್ನಡ ಹಬ್ಬ ಆಡಳಿತಾಧಿಕಾರಿ ಪ್ರಕಾಶ್ ಪ್ರಭು ತಿಳಿಸಿದ್ದಾರೆ. 1 ಕೋಟಿ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆಗೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿ. ಸಂವಿಧಾನವನ್ನು ಪ್ರತಿಯೊಬ್ಬರೂ ಪಾಲಿಸೋಣ. ಡಾಕ್ಟರ್ ದಿನೇಶ್ ಶಶಿ. ಮಣಕಿ ಮೈದಾನ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಿ ಎಂದು ಸೂರಜ್ ಸೋನಿ ಆಗ್ರಹಿಸಿದ್ದಾರೆ. ಗುಂಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಸಕ ಶ್ರೀನಿವಾಸ್ ಮಾನಿ ಪೀಠೋಪಕರಣ ಮತ್ತು ಪಾಠೋಪಕರಣಗಳನ್ನು ವಿತರಿಸಿದರು. ಕಾರವಾರದ ರವೀಂದ್ರನಾಥ್ ಠಾಗೂರ್ ಕಡಲ ತೀರದಲ್ಲಿ ಡಿಸೆಂಬರ್ 22ರಿಂದ 28ರವರೆಗೆ 7 ದಿನಗಳ ಕಾಲ ಕರಾವಳಿ ಉತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಡಿಸೆಂಬರ್ 22ರಂದು ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ರಾಜ್ಯದ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ವಿವಿಧ ಇಲಾಖೆಗಳ ಸಚಿವರು, ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ರಾಜ್ಯದ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ಡಿಸೆಂಬರ್ 22ರಂದು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ನೂತನ ಕಚೇರಿ ಕಟ್ಟಡ, ಕಿಮ್ಸ್ ಆಸ್ಪತ್ರೆ ಕಟ್ಟಡ, ಮಂಜುಗುಣಿ ಸೇತುವೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನ ನಡೆಸಲಿದ್ದಾರೆ. ಕರಾವಳಿ ಉತ್ಸವದಲ್ಲಿ ಪ್ರತಿದಿನ ಸಂಜೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕಲಾವಿದರಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೂ ಮುನ್ನ ಸ್ಥಳೀಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಪ್ರತಿದಿನ ಬೆಳಗಿನ ಅವಧಿಯಲ್ಲಿ ರಂಗೋಲಿ ಸ್ಪರ್ಧೆ, ಮ್ಯಾರಥಾನ್, ಅಡುಗೆ ಸ್ಪರ್ಧೆ, ಶ್ವಾನ ಪ್ರದರ್ಶನ, ಗಾಳಿಪಟ ಉತ್ಸವ ಸೇರಿದಂತೆ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿದ್ದು, ಎಲ್ಲ ಕಾರ್ಯಕ್ರಮಗಳ ಕುರಿತು ಸಂಪೂರ್ಣ ವಿವರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಶಿರಸಿ ಉತ್ತರ ಕನ್ನಡ ಕಾರ್ತಿಕ ಉತ್ಸವ 2025. ಶ್ರೀ ಮಾರಿಕಾಂಬಾ ದೇವಸ್ಥಾನದ ಕಾರ್ತಿಕ ಉತ್ಸವವು ಬರುವ ದಿನಾಂಕ ಡಿಸೆಂಬರ್ 2, 2025 ಮಂಗಳವಾರದಿಂದ ಡಿಸೆಂಬರ್ 5, 2025 ಶುಕ್ರವಾರದವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ಭಕ್ತಾದಿಗಳು ಆಗಮಿಸಿ ಉತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಸೇವೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮಗಳು ಡಿಸೆಂಬರ್ 2, 2025 ಮಂಗಳವಾರದಂದು ದೀಪೋತ್ಸವ ಕಾರ್ಯಕ್ರಮ ಹಾಗೂ ರಾತ್ರಿ 10 ಗಂಟೆಗೆ ಶ್ರೀ ಮಾರಿಕಾಂಬಾ ದೇವಿಯ ಪಲ್ಲಕ್ಕಿಯು ಶ್ರೀ ದೇವಸ್ಥಾನದಿಂದ ಹೊರಟು ಬಿಡ್ಕಿ ಬೈಲಿನ ಜಾತ್ರಾ ಮಂಟಪಕ್ಕೆ ಹೋಗುವುದು. ನಂತರ ಅಲ್ಲಿ ಸಾಂಕೇತಿಕ ಹಾಗೂ ಸರಳವಾಗಿ ಮದ್ದು ಸುಡುವ ಆಕರ್ಷಕ ಕಾರ್ಯಕ್ರಮವಿದೆ. ಆನಂತರ ಪಲ್ಲಕ್ಕಿಯು ಶ್ರೀ ದೇವಸ್ಥಾನಕ್ಕೆ ಮರಳಿ ಬಂದು ಮಹಾಮಂಗಳಾರತಿ ನೆರವೇರುವುದು. ಡಿಸೆಂಬರ್ 2, 2025 ಮಂಗಳವಾರದಂದು ರಾತ್ರಿ 12:30ರಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಪೂರ್ಣಚಂದ್ರ ಯಕ್ಷಗಾನ. ಇಲ್ಲಿನ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಚುನಾವಣೆ ಕಾರ್ಯಕ್ರಮವನ್ನು ಬುಧವಾರ ಆಚರಿಸಲಾಯಿತು. ನಗರದ ಬಿಡ್ಕಿಬೈಲಿನಲ್ಲಿ ಎಸಿ ಕಾವ್ಯರಾಣಿಯವರು ಸಂವಿಧಾನ ಪೀಠಿಕೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಾಥಾಕ್ಕೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನ ಪೀಠಿಕೆ ಮತ್ತು ಭಾರತ ಧ್ವಜ, ಸಂವಿಧಾನ ಪುಸ್ತಕ ಹಾಗೂ ಅಂಬೇಡ್ಕರ್ ಅವರ ಸಂವಿಧಾನ ಕುರಿತ ಸ್ಲೋಗನ್ಗಳ ಫಲಕವನ್ನು ಪ್ರದರ್ಶಿಸುತ್ತಾ ಪಥಸಂಚಲನ ನಡೆಸಿದರು. ನಂತರ ಎಸಿ ಕಾವ್ಯರಾಣಿಯವರು ಭಾರತ ಸೇವಾದಳ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಸಂವಿಧಾನ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಅಲ್ಲದೆ ಸಂವಿಧಾನವನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಓದಿ ಸಂವಿಧಾನದಲ್ಲಿರುವ ಅಂಶಗಳನ್ನು ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಹಾಗೂ ಸಂವಿಧಾನ ರಚಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಸಂವಿಧಾನದಲ್ಲಿ ಮಹಿಳೆಯರಿಗೆ ವಿಶೇಷ ಪ್ರಾತಿನಿಧ್ಯ ನೀಡಿದ್ದಕ್ಕಾಗಿ ನಮ್ಮಂತಹ ಮಹಿಳೆಯರಿಗೆ ಉನ್ನತ ಸ್ಥಾನಕ್ಕೆ ಏರಲು ಅವಕಾಶ ಆಗಿದೆ ಎಂದರು. ನಂತರ ವಿದ್ಯಾರ್ಥಿಗಳು ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ನಂತರ ತಹಶೀಲ್ದಾರ್ ಪಟ್ಟರಾಜಗೌಡ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂವಿಧಾನ ಓದು ಎಂಬ ಪುಸ್ತಕವನ್ನು ಪ್ರದರ್ಶಿಸಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಕುರಿತು ಓದಿ ತಿಳಿದುಕೊಳ್ಳುವಂತೆ ಹಾಗೂ ಅದರಲ್ಲಿರುವ ಕಾನೂನುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ನಾಗರಿಕರಾಗಲು ಸಲಹೆ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಬಸವರಾಜ್
ಪಂಡೀರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ಪ್ರಕಾಶ್ ಚನ್ನಪ್ಪನವರ್, ಡಿಡಿಪಿಐ ಡಿಆರ್ ನಾಯ್ಕ್, ತಾಲೂಕ್ ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖಂಡರುಗಳು, ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಶ್ರೀಮತಿ ರಾಜೇಶ್ವರಿ ನಿರೂಪಣೆ ಮಾಡಿದರು. ಶ್ರೀಮತಿ ಮಾನಸ ರಾಗಿ ವಂದನಾರ್ಪಣೆ ಮಾಡಿದರು. ಇಲ್ಲಿನ ನಗರದ ಎಂಇಎಸ್ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಬುಧವಾರ ಸಂವಿಧಾನ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನೆರವೇರಿಸಿ ಮಾತನಾಡಿದರು. ನಮ್ಮ ಭಾರತ ದೇಶ ಸಾವಿರಾರು ವರ್ಷಗಳ ಕಾಲ ಗುಲಾಮಗಿರಿ ಸ್ಥಿತಿಯಲ್ಲಿತ್ತು. ಅಲ್ಲದೆ ಭಾರತದ ಇತಿಹಾಸದಲ್ಲಿ ನಾವು ಪರಕೀಯರ ದಾಳಿಗೆ ತುತ್ತಾಗಿದ್ದೇವೆ. ಇಂಗ್ಲಿಷರು, ಮೊಘಲರು ಅನೇಕರನ್ನ ಮತಾಂತರಗೊಳಿಸಿದರು. ನಮ್ಮ ಅನೇಕ ವಿಶೇಷತೆಗಳಲ್ಲಿ ಏಕತೆಯನ್ನ ಕಂಡವರು ನಾವು. ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿಯಲ್ಲಿ ಬ್ರಿಟಿಷರು ಅತಿ ಹೆಚ್ಚು ಮಹಿಳೆಯರನ್ನ ಸೆರೆಯಾಳಾಗಿ ಇಟ್ಟಿದ್ದರು ಎಂದು ಹೇಳಿದರು. ಆದರೂ ಧೃತಿಗೆಡದೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದಿಂದ ನಮಗೆ ಸ್ವಾತಂತ್ರ್ಯ ಪಡೆಯುವಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದ್ದರು. ನಮ್ಮ ದೇಶಕ್ಕೆ ಸಂವಿಧಾನ ಒಂದು ಇರಬೇಕು ಎಂದು 1922ರಲ್ಲಿ ಕೂಗಿ ಹೇಳಿ ಬಂದರು. ಅದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ 1929ರಲ್ಲಿ ನಿರ್ಣಯವಾಯಿತು. ನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ಅಗಾಧವಾದ ಪರಿಶ್ರಮದಿಂದ ಜಗತ್ತಿನಲ್ಲಿಯೇ ಅತ್ಯಂತ ವಿಸ್ತಾರವಾದ ಸಂವಿಧಾನ ನೀಡಿದ ಹೆಗ್ಗಳಿಕೆ ಮತ್ತು ಅವರಿಗೆ ನಾವೆಲ್ಲರೂ ಕೃತಜ್ಞರಾಗಬೇಕು ಎಂದು ಹೇಳಿದರು. ಅಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರು ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಅಧ್ಯಯನ ನಡೆಸಿ ನಮ್ಮ ಭಾರತಕ್ಕೆ ಒಂದು ಜೀವಂತವಿರುವ ಸಂವಿಧಾನ ನಮಗೆ ನೀಡಿದ್ದಾರೆ ಎಂದು ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ದೇಶದ ಜನ ನನ್ನಂತೆ ಇನ್ನೊಬ್ಬರ ಕಪಿಮುಷ್ಟಿಗೆ ಸಿಲುಕಿ ಕಷ್ಟದ ದಿನಗಳನ್ನ ನಾನು ಅನುಭವಿಸುತ್ತಿದ್ದೇನೆ. ಅಂತ ಕಷ್ಟದ ಜೀವನವನ್ನು ಮುಂದಿನ ದಿನಗಳಲ್ಲಿ ನನ್ನ ದೇಶದ ಜನರು ಯಾವತ್ತೂ ಕಷ್ಟದ ದಿನಗಳನ್ನ ಅನುಭವಿಸಬಾರದು ಮತ್ತು ಭಾರತೀಯರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಜಾತ್ಯತೀತವಾಗಿ ಸಮಾನತೆ, ಭ್ರಾತೃತ್ವದಿಂದ ಮಹಿಳೆಯರಿಗೆ, ಮಕ್ಕಳಿಗೆ ಪ್ರಾಧಾನ್ಯತೆ ನೀಡಬೇಕು ಎಂದು ನಮಗೆ ಸಂವಿಧಾನ ನೀಡಿದರು. ಅಲ್ಲದೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಜಗತ್ತಿಗೆ ಸಂವಿಧಾನ ಯಾವ ರೀತಿ ಇರಬೇಕೆಂದು ಅಡಿಗಲ್ಲನ್ನ ಹಾಕಿಕೊಟ್ಟ ಮಹಾನ್ ನಾಯಕ. ಅವರನ್ನು ನಾವು ಈ ದಿನ ಸ್ಮರಿಸಬೇಕು ಎಂದರು. ಆದುದರಿಂದ ಮೊಟ್ಟಮೊದಲ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನ ದಿನವಾಗಿ ನವೆಂಬರ್ 26ರಂದು ಇಡೀ ದೇಶದಲ್ಲಿ ಆಚರಿಸಲು ಸಾಧ್ಯವಾಗಿದೆ. ಇದರ ಉದ್ದೇಶ ನಮ್ಮ ಸಂವಿಧಾನ ನೆನಪು ಮತ್ತು ನಮ್ಮನ್ನು ನಾವು ಸಂವಿಧಾನಕ್ಕೆ ಅರ್ಪಿಸಿಕೊಂಡ ದಿನ ಸದಾ ನಮ್ಮೆಲ್ಲರ ಮನದಲ್ಲಿ ಉಳಿಯಲಿ ಎಂದು ಪ್ರಧಾನಿಯವರು ಆಶಯಿಸಿದರು. ಈ ಸಂವಿಧಾನವನ್ನು ಈ ಹಿಂದೆ ಯಾವ ರೀತಿ ಕೆಲವರು ಉಪಯೋಗಿಸಿಕೊಂಡಿದ್ದಾರೆ ಎಂಬುದು ನಿಮಗೆ ತಿಳಿದಿರುವ ವಿಷಯವಾಗಿದೆ. ಅದು ಬೇರೆ ಸಂಗತಿ ಎಂದರು. ಎಲ್ಲರಿಗೂ ನಮ್ಮ ಸಂವಿಧಾನದ ಅಡಿಯಲ್ಲಿ ಅನುಚ್ಛೇದ 51A ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ನಾವು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮರೆತು ಹೋಗಿದ್ದೇವೆ. ಹಾಗಾಗಬಾರದು. ಹಾಗಾದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗುತ್ತದೆ ಎಂದರು. ಅಲ್ಲದೆ ಮೊದಲು ನಮಗೆ ದೇಶ ಮುಖ್ಯ. ದೇಶದ ಭದ್ರತೆ, ದೇಶದ ಹಿತ ಕಾಪಾಡುವುದನ್ನು ಮೊದಲು ನಾವು ಕಲಿಯಬೇಕು. ಹಾಗಾದಾಗ ಮಾತ್ರ ನಮ್ಮ ಕೀರ್ತಿ ಪತಾಕೆಯನ್ನು ಜಗತ್ತಿನಲ್ಲಿ ಹಾರಿಸಬಹುದು. ಜಾತ್ಯತೀತವಾಗಿ ಎಲ್ಲರಲ್ಲಿಯೂ ದೇಶ ಮೊದಲು ಎಂಬ ಮನಸ್ಥಿತಿ ಮೂಡಿದಾಗ ಮಾತ್ರ ಭಾರತ ಉನ್ನತ ಸ್ಥಾನದಲ್ಲಿ ಇರಲು ಸಾಧ್ಯ ಎಂದರು. ಇದುವರೆಗೆ ಜನಸಾಮಾನ್ಯರಿಗಾಗಿ ನಮ್ಮ ದೇಶದಲ್ಲಿ ಕಾಮನ್ ಸಿವಿಲ್ ಕೋರ್ಟ್ ಜಾರಿಗೆ ತರಲು ಸಾಧ್ಯವಾಗಿಲ್ಲ. ಇಂಥ ಅನೇಕ ಸಮಸ್ಯೆಗಳು ಇನ್ನೂ ನಮ್ಮ ದೇಶದಲ್ಲಿ ಇದೆ. ನಾವು ಅಖಂಡತೆಯಲ್ಲಿ ಏಕತೆಯನ್ನ ಕಾಣಬೇಕು. ಭಾರತ ಜಗತ್ತಿಗೆ ಗುರುವಾಗಿ ಬೆಳೆಯಬೇಕು ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಮೋದ್ ಅಡಿಗ, ನವೆಂಬರ್ 26, 1949ರಂದು ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದಿತು. ಇದನ್ನು ಸಿದ್ಧಪಡಿಸಲು ನಮ್ಮ ಮಹನೀಯರು 7 ಜನರ ಒಂದು ಡ್ರಾಫ್ಟಿಂಗ್ ಕಮಿಟಿಯಿಂದ ಒಂದು ಕರಡು ಪ್ರತಿಯನ್ನು ರಚನೆ ಮಾಡಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಮಯಾವಕಾಶ ತೆಗೆದುಕೊಂಡರು. ಅದರಲ್ಲಿ ಕೇವಲ 16 ಪರಿಚ್ಛೇದಗಳನ್ನು ಸೇರಿಸಿ ಸಂವಿಧಾನ ರಚನೆ ಮಾಡಿದರು ಎಂದರು. ಈ ಸಂದರ್ಭದಲ್ಲಿ ಎಂಇಎಸ್ ಸಂಸ್ಥೆಯ ಅಧ್ಯಕ್ಷರಾದ ಜಿಎಂ ಹೆಗಡೆ ಮುಳಕಂಡ, ನರೇಂದ್ರ ಹೆಗಡೆ, ಎಸ್ವಿ ಭಟ್, ಪ್ರಾಚಾರ್ಯ ಅಶ್ವಥ್ ಭಟ್ಕಳ, ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ, ಹಾಲಪ್ಪ ಜಕ್ಲಣ್ಣನವರ್ ಮತ್ತು ಕಾನೂನು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೇವಲ ಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸೀಮಿತವಾಗಬೇಕಾದಂತಹ ಕಾರ್ಯಕ್ರಮ ಅಲ್ಲ ಇದು. ಓದ್ತಾ ಇರೋರಿಗೆ ನಮಗೆ ಒಂದು ಕಲ್ಪನೆ ಆದರೂ ಇದೆ. ಆದ್ರೆ ಲಾ ಓದದೇ ಇರುವಂತಹ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಹಾಗೆ ನಮ್ಮ ವಯಸ್ಸಿನ
ಮನಸ್ಥಿತಿಯ ವಿದ್ಯಾರ್ಥಿಗಳು ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕು, ಇದರ ವಿಶೇಷತೆಗಳನ್ನ ಮನವರಿಕೆ ಮಾಡ್ಕೊಳ್ಬೇಕು, ಮನನ ಮಾಡಬೇಕು. ಆ ರೀತಿಯ ಕಾರ್ಯಕ್ರಮಗಳು ಬರೋ ದಿನಗಳಲ್ಲಿ ಸಂಘಟಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನವೆಂಬರ್ 26ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ದಿವಸ್ ಅಂಗವಾಗಿ ಬುಧವಾರ ಭೀಮಗರ್ಜನೆ ಸಂಘಟನೆ ವತಿಯಿಂದ ಅಂಬೇಡ್ಕರ್ ವೃತ್ತ ಎಂಬ ನಾಮಫಲಕವನ್ನು ಅನಾವರಣಗೊಳಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಸಂವಿಧಾನದ ಪೀಠಿಕೆ ಓದುವ ಮೂಲಕ ಮಾತನಾಡಿದರು. ದೇಶದಲ್ಲಿ ಎಲ್ಲಾ ಸಮುದಾಯಕ್ಕೆ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವೇ ಸರ್ವಶ್ರೇಷ್ಠ ಮತ್ತು ಸಂವಿಧಾನದ ಸಂರಕ್ಷಣೆಯೇ ನಮ್ಮ ಮೊದಲ ಆದ್ಯತೆ ಎಂದರು. ಹಿರಿಯ ಮುಖಂಡ ರಾಜೇಶ್ ದೇಶಪಾಗ ಮಾತನಾಡಿ, ಸಂವಿಧಾನ ಮೊದಲು, ನಂತರದಲ್ಲಿ ಧರ್ಮ ಮತ್ತು ಜಾತಿ ಎಂದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಅಮಿತ್ ಜೋಗ್ಲೇಕರ್, ಶ್ಯಾಮ್ ದೇಶವಾಗ್, ನವೀನ್ ಕಾನಡೆ, ತಿಲಕ್ ಹುಬ್ಬಳ್ಳಿ, ಪುನೀತ್ ಮರಾಠಿ, ರಾಜೇಶ್ ಕೆ, ಹರ್ಷ ಭೋವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲರೂ ಕೂಡ ಭೀಮಗರ್ಜನೆ ಸಂಘಟನೆಗಳಿಂದ ಏನು ಸಂವಿಧಾನ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈಗ ಪ್ರತಿ ವರ್ಷವೂ ಕೂಡ ಸಂಘಟನೆ ವತಿಯಿಂದ ನಾವು ಇವತ್ತು 2025 ದಿನಸಿ ಆಗಿರ್ಬೋದು, ಭೀಮಗರ್ಜನೆ ಭರವಸೆ ಆಗಿರ್ಬೋದು, ಭೀಮಗರ್ಜನೆ ಇಷ್ಟವರು, ಭೀಮಗರ್ಜನೆ ಉಲ್ಲೇಖರು ಎಲ್ಲ ಕಡೆಗಳಲ್ಲೂ ಕೂಡ ಸಂಘಟನೆ ವತಿಯಿಂದ ಇವತ್ತು ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಈ ಮೂಲಕ ನಾವು ಎಲ್ಲರಿಗೂ ಒಂದೇ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಂಧುಗಳೇ, ನಿಮ್ಗೆಲ್ಲ ನಾವು ಒಂದೇ ಹೇಳಲಿಕ್ಕೆ ಏನಂತ ಹೇಳಿದ್ರೆ, ಸಂವಿಧಾನ ಪ್ರೀತಿಯ ಹಾಗೆ ಇವತ್ತೇನು ಸಂವಿಧಾನ ರಕ್ಷಕರಾಗಿ ನಾವೆಲ್ಲರೂ ಬಂದಿದ್ದೇವೋ, ಈಗ ಮುಂದಿನ ದಿನಗಳನ್ನು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಂವಿಧಾನಕ್ಕೋಸ್ಕರ, ಸಂವಿಧಾನದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಅಗತ್ಯವಾಗಿ ಏನೇ ಕಷ್ಟ ಬಂದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗೂಡಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ಎಲ್ಲೇ ಒಂದು ಪರಿಸ್ಥಿತಿಗಳಾದ್ರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಈಗ ವಿಚಾರವಾಗಿ ಗಮನಿಸ್ತಾ ಇದ್ದೀರಾ, ಏನು ನಡೀತಾ ಇದೆ ದೇಶದಲ್ಲಿ, ಏನಾಗ್ತಾ ಇದೆ, ಸಂವಿಧಾನದ ವಿರುದ್ಧವಾಗಿ ಎಷ್ಟು ಕಾನೂನು ಬಾಹಿರವಾಗಿ ಯಾವುದೇ ಪಕ್ಷಗಳು ಬಂದು ಕೂಡ ತಮ್ಮ ವೈಯಕ್ತಿಕ ಕಾರಣಗಳಿಗೋಸ್ಕರ, ತಮ್ಮ ವೈಯಕ್ತಿಕ ಕಾರಣಗಳ ಲಾಭಕ್ಕೋಸ್ಕರ, ತಮ್ಮ ವೈಯಕ್ತಿಕ ರಾಜಕೀಯಕ್ಕಾಗಿ ಸಂವಿಧಾನಕ್ಕೆ ಹೊಡೆತ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಭೀಮಗರ್ಜನೆಯ ಎಲ್ಲ ಸಂವಿಧಾನ ಇವತ್ತು ದಿವಸ ಏನು ಅಭಿವೃದ್ಧಿಯನ್ನು ತೋರಿಸಿದ್ದಾರೆ. ಅರ್ಥ ಏನು ಅಂತಂದ್ರೆ, ಸಂವಿಧಾನವನ್ನ ಏಕಾಏಕಿಯಾಗಿ ಬದಲಿಸಲಾಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಅದನ್ನ ರೆಡಿ ಆಗಿದೆ ಅಂತ ಹೇಳುವ ಸರ್ಕಾರದಲ್ಲಿ ಸಮರ್ಪಣೆ ಮಾಡತಕ್ಕಂಥದ್ದು. ಮುಂದೊಂದು ಜಾರಿಗೆ ಬಂದಿದ್ದು 1950ರಲ್ಲಿ. ಆ ಒಂದು ದಿನದ ಸವಿ ನೆನಪಿಗಾಗಿ ಒಂದು ದಿವಸ ನೀವೇನು ತಂಡದವರಿದ್ದೀರಿ. ನವೆಂಬರ್ 28 ಮತ್ತು 29ರಂದು ವಿಆರ್ಡಿಎಂ ಟ್ರಸ್ಟ್ನ ವತಿಯಿಂದ 12ನೇ ವರ್ಷದ ಕನ್ನಡ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುವುದು ಎಂದು ಟ್ರಸ್ಟ್ನ ಆಡಳಿತಾಧಿಕಾರಿ ಪ್ರಕಾಶ್ ಪ್ರಭು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಜಾಗೃತಿ, ಅಭಿಮಾನ ಮೂಡಿಸುವ ನಿಟ್ಟಿನಲ್ಲಿ ಇಡೀ ತಿಂಗಳು ವಿವಿಧ ಸ್ಪರ್ಧೆಗಳನ್ನು, ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಎಂದರು. ಅಧಿಕೃತವಾಗಿ ಕನ್ನಡ ಹಬ್ಬದ ಆಚರಣೆಗೆ ಚಾಲನೆ ನೀಡುತ್ತಿದ್ದು, ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಸಂಸ್ಥೆಯ ಆವರಣದಲ್ಲಿ ಸಣ್ಣದಾಗಿ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಉತ್ತರ ಕನ್ನಡ ಜಿಲ್ಲೆಯ ಉದಯೋನ್ಮುಖ ಪ್ರತಿಭೆ, ನಿರೂಪಕಿ, ಬರಹಗಾರ್ತಿ ಹಾಗೂ ಪ್ರಸ್ತುತ ಉಪಸಂಪಾದಕಿ ದಿವ್ಯಾ ಹೆಗಡೆ ಕಬ್ಬಿನಗದ್ದೆಯನ್ನು ಆಗಮಿಸಲಿದ್ದಾರೆ. ಗೌರವಾನ್ವಿತ ಅತಿಥಿಗಳಾಗಿ ಖ್ಯಾತ ಸಂಗೀತಗಾರರಾದ ಡಾ ಶ್ರೀಧರ್ ಕುಲಕರ್ಣಿಯವರು ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನ ಆಡಳಿತಾಧಿಕಾರಿಗಳಾದ ಪ್ರಕಾಶ್ ಪ್ರಭು ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ನವೆಂಬರ್ 29ರಂದು ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಲಿದ್ದು, ಅಳಿಯಾಳದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಬಸವರಾಜ್ ಬೆಂಡಿಗೇರಿಮಠ ಗೌರವಾನ್ವಿತ ಅತಿಥಿಗಳಾಗಿ ಹಾಗೂ ತೆರೆಗಾಂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಅರುಣ್ ನಾಯ್ಕ್ ಮತ್ತು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸಂಪೂರ್ಣ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ನೆರವೇರಿಸಲಾಗುತ್ತಿದ್ದು, ಉಪಸ್ಥಿತರಿರಲು ಕೋರಿದ್ದಾರೆ. ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಕೊಳ್ಳಿ, ಕುಂಬಾರಮಕ್ಕಿ ಹಾಗೂ ಬರಗದ್ದೆ ಗ್ರಾಮದಲ್ಲಿ ಸುಮಾರು 1 ಕೋಟಿ ಮೊತ್ತದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿ ಮಾತನಾಡಿದರು. ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಕೊಳ್ಳಿ ಬರಗದ್ದೆ ರಸ್ತೆ ಸುಧಾರಣೆ ಕಾರ್ಯಕ್ರಮ ಅಂದಾಜು ಮೊತ್ತ 1 ಕೋಟಿ ರೂಪಾಯಿದು. ಪೂರ್ತಿ ಕಾಂಕ್ರೀಟ್ ರಸ್ತೆ
ಅತ್ಯುತ್ತಮವಾಗಿ ನಿರ್ಮಾಣ ಮಾಡಿಕೊಡುವಂತ ಜವಾಬ್ದಾರಿ ನಮ್ಮ ಲೋಕೋಪಯೋಗಿ ಇಲಾಖೆಗಿದೆ. ಅದ್ರ ಜೊತೆ ಗುತ್ತಿಗೆದಾರರು ಕೃಷ್ಣದವರು ಅವರು ಅನುಭವ ಹೊಂದುವಂತ ಒಬ್ಬ ಒಳ್ಳೆ ಗುತ್ತಿಗೆದಾರಿದ್ದಾರೆ. ಹೀಗಾಗಿ ತೀರಾ ಅವಶ್ಯಕತೆ ಇದ್ದಂತ ಸಂಕೊಳ್ಳಿ ಬರಗದ್ದೆ ರಸ್ತೆ ಬಹಳ ವರ್ಷಗಳಿಂದ ನೆನೆಗುದಿಗೆಂದಿದ್ದು ಈ ಒಂದು ಸಂದರ್ಭದಲ್ಲಿ ಅದರ ಇವತ್ತು ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿಕೊಳ್ಳುವಂತ ಜವಾಬ್ದಾರಿಯನ್ನು ಲೋಕೋಪಯೋಗಿ ಇಲಾಖೆಗಿದೆ ಮತ್ತು ನಮ್ಮ ಕಾಂಟ್ರಾಕ್ಟರ್ ಸಹ ಒಳ್ಳೆ ಕಾಮಗಾರಿಯನ್ನ ಮಾಡಿ ಕೊಡಬೇಕು, ಜನರಿಗೆ ಅನುಕೂಲ ಆಗಬೇಕು. ಸಾಕಷ್ಟು ರಸ್ತೆ ನಿರ್ಮಾಣ ನಾವು ಹಿಂದೆ ಮಾಡಿದ್ವಿ. ಕಳೆದ ವರ್ಷನೂ ಸಂಕೊಳ್ಳಿ ರಸ್ತೆಯನ್ನ ನಾವು ಮಾಡಿದ್ವಿ ನೆನಪಿದೆ. ಅದ ನಂತರ ಉಳಿದ ಭಾಗ ಈಗ ಮಾಡ್ತಾ ಇದ್ದೇವೆ ಮತ್ತು ಉಳಿದ ಪಂಚಾಯತ್ದಲ್ಲೂ ಸಹ ಇಂಥ ಅನೇಕ ಕಾಮಗಾರಿಗಳು ಮಂಜೂರಿಯಾಗಿದ್ದಿದೆ. ಆ ಎಲ್ಲಾ ಕಾಮಗಾರಿಯನ್ನ ಗುಣಮಟ್ಟದ ಕಾಮಗಾರಿಯಾಗಿ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಸಂವಿಧಾನವು ಪವಿತ್ರ ಗ್ರಂಥವಾದರೆ ಅದರ ಪೀಠಿಕೆಯು ಪ್ರತಿನಿತ್ಯ ಓದುವ ಪ್ರಾರ್ಥನೆ ಇದ್ದಂತೆ. ಪ್ರತಿಯೊಬ್ಬರೂ ಸಂವಿಧಾನದ ಮಹತ್ವವನ್ನು ಅರಿತುಕೊಂಡು ಪಾಲಿಸುವ ಮೂಲಕ ಉತ್ತಮ ದೇಶವನ್ನು ನಿರ್ಮಿಸೋಣ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿನೇಶ್ ಶಶಿ ಹೇಳಿದರು. ಅವರು ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಬುಧವಾರ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅವುಗಳಲ್ಲಿನ ಉತ್ತಮ ಸಂಗತಿಗಳನ್ನು ಹೆಕ್ಕಿ ತೆಗೆದು ಭಾರತ ಸಂವಿಧಾನವನ್ನು ರಚಿಸಲಾಗಿದೆ. ದೇಶದ ನಿಯಮಗಳು, ಕಾಯ್ದೆ ಎಲ್ಲವೂ ಸಂವಿಧಾನದ ಅಡಿಯಲ್ಲಿಯೇ ಇದೆ. ಹೀಗಾಗಿ ಸಂವಿಧಾನವು ಪವಿತ್ರ ಗ್ರಂಥವಾದರೆ ಅದರ ಪೀಠಿಕೆಯು ಮುಖ್ಯ ಪ್ರಾರ್ಥನೆ ಇದ್ದಂತೆ. ಅದನ್ನ ಪ್ರತಿಯೊಬ್ಬರು ಪ್ರತಿನಿತ್ಯ ಓದಿ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆ ಮಾಡಿದಾಗ ಮಾತ್ರ ಉತ್ತಮ ದೇಶ ನಿರ್ಮಿಸಲು ಸಾಧ್ಯ. ಸಂವಿಧಾನ ಪಾಲನೆಯ ಮೇಲೆಯೇ ನಮ್ಮ ದೇಶ ನಿಂತಿದೆ. ಭಾರತ ಸಂವಿಧಾನವು ಜಗತ್ತಿನಲ್ಲಿಯೇ ಉತ್ತಮ ಸಂವಿಧಾನವಾಗಿದ್ದು, ಪಾಲಕರು ಮಕ್ಕಳಿಗೆ ಈ ಬಗ್ಗೆ ಹೇಳಿಕೊಡುವ ಮೂಲಕ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕು ಎಂದರು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಮಾತನಾಡಿ, ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ, ಜಾತಿ, ಧರ್ಮ ಇರುವ ನಮ್ಮ ದೇಶದಲ್ಲಿ ಎಲ್ಲರನ್ನೂ ಶಾಂತಿಯುತವಾಗಿ ಕಾಪಾಡಲು ಸಂವಿಧಾನವೇ ಕಾರಣ. ಅಂತಹ ಸಂವಿಧಾನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕೇಂದ್ರ ಸ್ಥಾನದಲ್ಲಿಟ್ಟು ಪೂಜಿಸಲೇಬೇಕು. ಸಂವಿಧಾನದ ಪೀಠಿಕೆ ಕೇವಲ ಕಾಗದಕ್ಕೆ ಸೀಮಿತವಾಗದೆ ಪ್ರತಿನಿತ್ಯದ ಪ್ರಾರ್ಥನೆಯನ್ನಾಗಿ ಪರಿವರ್ತನೆಯಾಗಬೇಕು. ಸಂವಿಧಾನಕ್ಕೆ ಪೂರಕವಾಗಿ ನಮ್ಮ ವಿಚಾರಧಾರೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಕುಮಟಾ ತಾಲೂಕಿನ ಹಿರೇಗುತ್ತಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ 10ನೇ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಸೂರಜ್ ಸೋನಿ ಅವರು, ಕುಮಟಾದ ಮಣಕಿ ಮೈದಾನವನ್ನು ಕೇವಲ ಕ್ರೀಡಾ ಚಟುವಟಿಕೆಗಳಿಗೆ ಮಾತ್ರ ಸೀಮಿತಗೊಳಿಸದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಅವಕಾಶ ಸಿಗುವಂತೆ ಮಾಡಬೇಕು ಎಂದು ಆಗ್ರಹಿಸಿದರು. ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಸಾಹಿತ್ಯದ ಸಾಧನೆಗಾಗಿ ಪ್ರವೀಣ ಬಾಬು ಮಹಾಲೆ, ವೈದ್ಯಕೀಯ ಸಾಧನೆಗಾಗಿ ಡಾಕ್ಟರ್ ಪ್ರಜ್ಞಾನ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇವರೊಂದಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜಿಡಿ ಭಟ್, ಉಲ್ಲಾಸ್ ಪೀಟರ್, ಜಿಸಿ ಪಟ್ಕಾರ್, ಎಂಕೆ ಪಟ್ಕಾರ್, ಅಣ್ಣಪ್ಪ ಸಿರ್ಸಿಕರ್, ಮಾರುತಿ ನಾಯ್ಕ್ ಕೋಜಲ್ಲಿ, ಸಂಜೀವ್ ಬಿ ನಾಯ್ಕ್, ನೀಲಕಂಠ ನಾರಾಯಣ್ ನಾಯ್ಕ್, ಸುಕ್ರಪ್ಪ ನಾಯ್ಕ್, ಶ್ರೀಧರ್ ಎನ್ ನಾಯ್ಕ್, ಕುಮಾರ್ ಧ್ರುವ, ಕಿಶನ್ ವಾಳ್ವಿ ಅವರನ್ನು ಸನ್ಮಾನಿಸಲಾಯಿತು. ಸಮ್ಮೇಳನದ ಅಧ್ಯಕ್ಷರಾದ ಬೀರಣ್ಣ ನಾಯ್ಕ್ ಅವರು ಸಮಾರಂಭದ ನೇತೃತ್ವ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸುಜಯ್ ಶೆಟ್ಟಿ ಗೋಕರ್ಣ, ಪ್ರೊಫೆಸರ್ ಎಂಜಿ ನಾಯ್ಕ್, ಬಿಎನ್ ವಾಸರೆ, ಪಿಆರ್ ನಾಯ್ಕ್, ಪ್ರಮೋದ್ ನಾಯ್ಕ್, ರಾಜೀವ್ ಕೋನಳ್ಳಿ, ಪ್ರದೀಪ್ ನಾಯ್ಕ್, ನಾಗರಾಜ್ ಶೆಟ್ಟಿ ಮುಂತಾದವರು ಹಾಜರಿದ್ದರು. 50-50 ಕಾರ್ಯಕ್ರಮದಡಿ ತಾಲೂಕಿನ ಗುಂಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 1.36 ಲಕ್ಷ ಬೆಲೆ ಬಾಳುವ ಪೀಠೋಪಕರಣ ಹಾಗೂ ಪೀಠೋಪಕರಣಗಳನ್ನು ಶಾಸಕ ಶ್ರೀನಿವಾಸ್ ಮಾನೆ ವಿತರಿಸಿದರು. ಆಫೀಸ್ ಟೇಬಲ್, ಸ್ಟೀಲ್ ಡೆಸ್ಕ್, ಲೈಬ್ರರಿ, ಅಲ್ಮೇರಾ, ಬಾಕ್ಸ್ ಲಾಕರ್, ಸ್ಟೀಲ್ ಯಾರ್ಕ್, ಬೇಬಿ ಚೇರ್, ರೌಂಡ್ ಟೇಬಲ್ ಸೇರಿದಂತೆ ಇನ್ನೂ ಹಲವು ಸಾಮಗ್ರಿಗಳನ್ನು ವಿತರಿಸಲಾಯಿತು. ತಗುಲಿದ ಒಟ್ಟು ವೆಚ್ಚದಲ್ಲಿ ಅರ್ಧ ಹಣವನ್ನು ಗ್ರಾಮಸ್ಥರು ಭರಿಸಿದರೆ ಉಳಿದರ್ಧ ಹಣವನ್ನು ಶಾಸಕ ಶ್ರೀನಿವಾಸ್ ಮಾನೆ ವೈಯಕ್ತಿಕವಾಗಿ ಭರಿಸಿದ್ದಾರೆ. ಕಲಿತ ಶಾಲೆಗಳನ್ನೊಮ್ಮೆ ಪ್ರತಿಯೊಬ್ಬರೂ ಸಹ ತಿರುಗಿ ನೋಡಿ ಸ್ಪಂದಿಸಿದರೆ ಸರ್ಕಾರಿ ಶಾಲೆಗಳು ಅಗತ್ಯ ಸೌಲಭ್ಯ ಕಾಣಲಿವೆ. ಸಮುದಾಯದ ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ತಾಲೂಕಿನಲ್ಲಿ ಆರಂಭಿಸಲಾಗಿರುವ 50-50 ಕಾರ್ಯಕ್ರಮದ ರಾಜ್ಯದ ಗಮನ ಸೆಳೆದಿದೆ. ಇದುವರೆಗೆ ತಾಲೂಕಿನ 110ಕ್ಕೂ ಹೆಚ್ಚು ಶಾಲೆಗಳಿಗೆ 3 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಸೌಲಭ್ಯ ಕಲ್ಪಿಸಲಾಗಿದೆ. ಶಾಸಕರ ಹೆಚ್ಚುವರಿ ವೇತನವನ್ನು ಸಹ ಶೈಕ್ಷಣಿಕ ಉದ್ದೇಶಕ್ಕೆ ಬಳಕೆ ಮಾಡಲಾಗುತ್ತಿದೆ ಎಂದು ಶಾಸಕ ಮಾನೆ ಈ ಸಂದರ್ಭದಲ್ಲಿ ತಿಳಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ, ಮುಖಂಡರಾದ ಕುಮಾರ್ ಲಮಾಣಿ, ಹೇಮಂತ್ ಲಮಾಣಿ, ನಾಗರಾಜ್ ಲಮಾಣಿ, ಎನ್ಆರ್ ಪಾಟೀಲ್, ಶಿಕ್ಷಕ ಮಹತೇಶ್ ಬೆಳಗಾಲ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು.
ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.